ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಖಾನ್ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇತ್ತು. ಬಟ್ ಈಗ ಅಖಾಡಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಪ್ರಚಾರದ ಸಲುವಾಗಿ ಬಂದಿದ್ದಾರೆ. ಅಲ್ಪಸಂಖ್ಯಾತರ ಮುನಿಸನ್ನ ತಣ್ಣಗಾಗಿಸೋದಕ್ಕೆ ಕಾಂಗ್ರೆಸ್ ಜಮೀರ್ ಅಹಮದ್ ಖಾನ್ರನ್ನೇ ಕಣಕ್ಕಿಳಿಸ್ತಾ ಇದೆ. ನಿಮಗೆಲ್ಲ ನೆನಪಿರ್ಬೋದು, ಜಮೀರ್ ಅಹಮದ್ ಖಾನ್ ಕೇರಳದಲ್ಲಿ ಬ್ಯುಸಿ ಇದ್ರು. ಇವ್ರು ಯಾಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆ ಇತ್ತು. ಈಗ ಅವರೇ ಮಾತಾಡಿದ್ದಾರೆ. ಮುನಿಸಿಕೊಂಡಿದ್ದಿದ್ರೆ ನಾನು ಯಾಕೆ ಪ್ರಚಾರಕ್ಕೆ ಬರ್ತಾ ಇದ್ದೆ, ಆಲ್ ಈಸ್ ವೆಲ್, ನಮ್ಮ ಪಾರ್ಟಿಯಲ್ಲಿ ಅಂಥದ್ದು ಏನೂ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಮುನಿಸಿಕೊಂಡಿದ್ದಾರೆ, ಕಾಂಗ್ರೆಸ್ ವಿರುದ್ಧ ಒಳೆಯೇಟು ಬೀಳಬಹುದು ಅನ್ನೋ ನಂಬಿಕೆ ಇತ್ತು, ಲೆಕ್ಕಾಚಾರ ಇತ್ತು. ಬಟ್ ಹಂಗಿಲ್ಲ ಪರಿಸ್ಥಿತಿ ಅನ್ನೋದನ್ನು ಹೇಳೋ ಪ್ರಯತ್ನ ಕಾಂಗ್ರೆಸ್ ಮಾಡ್ತಿದೆ. ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಪ್ರಚಾರಕ್ಕೋಸ್ಕರ. ಕ್ಯಾಲಿಕೇಟಿಂದ ಬಂದಿದ್ದೀನಿ, ದಾವಣಗೆರೆ ಪ್ರಚಾರಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಮಾಧ್ಯಮದವ್ರಿಗೆ ಅಲ್ಲೇ ಕರೆದಿದ್ದೀನಿ 1:30 ಗಂಟೆಗೆ ದಾವಣಗೆರೆಯಲ್ಲಿ. ಡೀಟೇಲ್ ಆಗಿ ದಾವಣಗೆರೆಯಲ್ಲಿ ಮಾತಾಡ್ತೀನಿ. ಇಲ್ಲ ಬರೀ ಇದು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಇಲ್ಲ, ಇದು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಯಾವಾಗ ಬಂದ್ರು ಹಿಂಗೆ ತಾನೆ ನಂದು. ಇಲ್ಲ, ನಾನು ಎಷ್ಟು ಸತಿ ಹುಬ್ಳಿಗೆ ಬಂದಿದ್ದೀನಿ, ತಾವು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಯಾವಾಗ ಬಂದರೂ ನನ್ನ ಅಭಿಮಾನಿಗಳು ಬರುತ್ತೆ. ದಾವಣಗೆರೆಯಲ್ಲಿ ಡೀಟೇಲ್ ಆಗಿ ಮಾತಾಡ್ತೀನಿ. 1:30 ಗಂಟೆಗೆ ಪ್ರೆಸ್ ಮೀಟ್ ಕರೆದಿದ್ದೀನಿ. ಆ ಥರ ಇದ್ರೆ ಏನಕ್ಕೆ ಬರ್ತಾ ಇದ್ದೆ? ನಾನು ಡೀಟೇಲ್ ಆಗಿ ಮಾತಾಡ್ತೀನಿ ಅಲ್ಲಿ ದಾವಣಗೆರೆ.